Okay, good morning students. Let us solve second problem on primary distribution method. So let me read the problem. A company has three production department A, B and C and service department X and Y. The following particulars are available for January. Rent 15,000, electricity 2,400, power 6,000, canteen expenses 30,000, municipal tax 5,000, indirect expenses 6,000, depreciation on machinery 40,000, other labor related cost 10,000. Now the basis they have given. See, the following further details are available. A, B and C ಮತ್ತು X, Y, Z ಗೆ X, Y ಗೆ ಇದು A, B and C are production department, X and Y service department. ನೋಡಿ, ಫ್ಲೋರ್ ಸ್ಪೇಸ್ 4:5:6:4:1. ಅದೇ ರೀತಿ ಲೈಟ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಡೈರೆಕ್ಟ್ ವೇಜಸ್ ಕೊಟ್ಟಿದ್ದಾರೆ, ಎಚ್ ಪಿ ಆಫ್ ಮಿಷಿನ್ಸ್ ದೇ ಹ್ಯಾವ್ ಗಿವನ್, ಕಾಸ್ಟ್ ಆಫ್ ಮಿಷಿನ್ಸ್ ದೇ ಹ್ಯಾವ್ ಗಿವನ್. ಸೊ ಎಕ್ಸ್ಪೆನ್ಸಸ್ ಆಫ್ ಸರ್ವಿಸ್ ಆ್ಯಕ್ಚುಲಿ ಇದು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ಗೆ, ಇದನ್ನು ನಾವು ಮತ್ತೆ ಮಾಡುವಂಥದ್ದು. ಈಗ ಓನ್ಲಿ ವಿ ಆರ್ ಡೂಯಿಂಗ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಯು ಆರ್ ರಿಕ್ವೈರ್ಡ್ ಟು ಎಲೋಕೇಟ್ ದ ಎಕ್ಸ್ಪೆನ್ಸಸ್ ಟು ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಸೊ ನಾವು ಈಗ ಮಾಡುವಂಥದ್ದು ಇದು ಮಾತ್ರ. ಇದರ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ವಿಲ್ ಬಿ ಇನ್ ದ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸ್ಟೇಜ್. ಸೊ ಅದು ಮತ್ತೆ ನೋಡುವ. ಈಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಾಡಿ ನೋಡಿ. ಫಸ್ಟ್ ಐಟಮ್ಸ್, ನೆಕ್ಸ್ಟ್ ಬೇಸಿಸ್, ನೆಕ್ಸ್ಟ್ ಟೋಟಲ್, ನೆಕ್ಸ್ಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎ, ಬಿ ಆ್ಯಂಡ್ ಸಿ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಆ್ಯಂಡ್ ಇ. ಸೊ ಮೊದಲು ನೋಡಿ, ನೀವು ಯಾವುದಾದ್ರೂ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ವೇಜಸ್ ಉಂಟಾ ಅಂತ ನೋಡಿ. ಇಲ್ಲಿ ಡೈರೆಕ್ಟ್ ವೇಜಸ್ ಅಂತ ಉಂಟು. ಸೊ ಇಲ್ಲಿ 6, 4, 6, 5, 1 ಅಂತ ಕೊಟ್ಟಿದ್ದಾರೆ. ಐ ಥಿಂಕ್ ದೀಸ್ ಅಮೌಂಟ್ಸ್ ಆರ್ ಇನ್ ಥೌಸಂಡ್ಸ್. ಸೊ ಇದೆಲ್ಲ ಥೌಸಂಡ್ಸಲ್ಲಿರುವ ಕಾರಣ ಸೊ ಇಲ್ಲಿ ನೋಡಿ ಡೈರೆಕ್ಟ್ ವೇಜಸ್ ಸೇಮ್ ಆ್ಯಸ್ ಇಟ್ ಈಸ್ ನೀವು ಬರೆಯುವಂಥದ್ದು. ಟೋಟಲ್ ಬರೀಬೇಕು. ಓನ್ಲಿ ನೆನಪಿರಲಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಇದು ಮಾತ್ರ ನೀವು ಡೈರೆಕ್ಟ್ ವೇಜಸ್ ಬರೆಯುವಂಥದ್ದು. ಡೈರೆಕ್ಟ್ ಮೆಟೀರಿಯಲ್ ಕೂಡ ಹಾಗೆ, ಓನ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಅದು ಅಲ್ಲಿಗೆ ಆಯಿತು. ನೆಕ್ಸ್ಟ್ ಬರುವ ಸೀದಾ ಬೇರೆ ಎಕ್ಸ್ಪೆನ್ಸಸ್ಸಿಗೆ. ಡೈರೆಕ್ಟ್ ಮೆಟೀರಿಯಲ್ ಇಲ್ಲ, ಇನ್ನು ಡೈರೆಕ್ಟ್ ವೇಜಸ್ ಆಯಿತು. ರೆಂಟ್ 15,000 ಅಂತ ಉಂಟು. ಸೊ ರೆಂಟಿಗೆ ಯಾವುದು ಸೂಟ್ ಆಗ್ತದೆ ನೋಡಬೇಕು. ರೆಂಟಿಗೆ ನಾವು ಆಗ ನೋಡಿದಾಗೆ ಫ್ಲೋರ್ ಸ್ಪೇಸ್ ಸೂಟ್ ಆಗ್ತದೆ. ಸೊ ಫ್ಲೋರ್ ಸ್ಪೇಸ್ 5:6, 4:5:6:4:1. ಸೊ ದಿಸ್ ರೇಷಿಯೋದಲ್ಲಿ ಸೊ ನೋಡಿ, ರೆಂಟ್ ಬೇಸಿಸ್ ಯಾವುದು? ಫ್ಲೋರ್ ಏರಿಯಾ, ಎಫ್ ಎ ಅಂತ ಫ್ಲೋರ್ ಏರಿಯಾ 15,000 ಟೋಟಲ್. ಮತ್ತು ಇದನ್ನು ನೋಡಿ, ಆ 4:5:3:4:1 ಉಂಟಲ್ಲ, ಆ ರೇಷಿಯೋದಲ್ಲಿ ನೀವು ಡಿವೈಡ್ ಮಾಡಬೇಕಾಗ್ತದೆ. ಅಂದರೆ ಅದನ್ನು ಟೋಟಲ್ ಮಾಡಬೇಕು ಮತ್ತು ಈಚ್ ಕಾಂಪೊನೆಂಟಿಗೆ ಎಷ್ಟು ಅಂತ ನೋಡಬೇಕು. ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಇಲೆಕ್ಟ್ರಿಸಿಟಿ. ನೋಡಿ, ಇಲ್ಲಿ ಎಕ್ಸ್ಪೆನ್ಸಸ್ ನೀವು ನೋಡಿದರೆ ಇಲೆಕ್ಟ್ರಿಸಿಟಿ ಉಂಟು. ಸೊ 2,400. ಇಲೆಕ್ಟ್ರಿಸಿಟಿಗೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಲೈಟ್ ಪಾಯಿಂಟ್ಸ್. ಸೊ ಲೈಟ್ ಪಾಯಿಂಟ್ಸನ್ನು ತೆಗೆದುಕೊಳ್ಬೇಕು. ಸೊ ಲೈಟ್ ಪಾಯಿಂಟ್ಸ್ನ ಬೇಸಿಸಲ್ಲಿ 2 ಅವರು ಕೊಟ್ಟಿದ್ದಾರೆ. ಸೊ ನೋಡಿ, ಲೈಟ್ ಪಾಯಿಂಟ್ಸ್ ಅಂತ ಉಂಟು. ಆ ಬೇಸಿಸಲ್ಲಿ ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಎಕ್ಸ್ಪೆನ್ಸಸ್ಸಲ್ಲಿ ಪವರ್ ಯೂಶ್ವಲಿ ಎಚ್ ಪಿ ಮೇಲೆ ಹೋಗ್ತದೆ. ನೋಡಿ, ಎಚ್ ಪಿ ಉಂಟಂತ, ಎಚ್ ಪಿ ಉಂಟು ನೋಡಿ, ಎಚ್ ಪಿ ಆಫ್ ದ ಮಿಷಿನ್ ಉಂಟು. ಸೊ 6:3:5:1:1. ಸೊ ಅಷ್ಟು ಆ ರೇಷಿಯೋದಲ್ಲಿ ಹೋಗ್ತದೆ. ನೋಡಿ, ಇಲ್ಲಿ ಪವರ್ ಅಂತ ಉಂಟು. ಎಚ್ ಪಿ ಆಫ್ ದ ಮಿಷಿನ್ ನೋಡಿ 6,000 ಟೋಟಲ್. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಲಾಸ್ಟ್ ಇದಕ್ಕೆ ಇಲ್ಲ ನೋಡಿ, ಅಲ್ಲಿ 0. ಸೊ ಅದೇ ರೀತಿ ನೆಕ್ಸ್ಟ್ ಬರುವಂಥದ್ದು ಕ್ಯಾಂಟೀನ್ ಎಕ್ಸ್ಪೆನ್ಸಸ್. ಸೊ ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಯಾವಾಗಲೂ ಡೈರೆಕ್ಟ್ ವೇಜಸ್ ಮೇಲೆ ಹೋಗ್ತದೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಪ್ರಾಬ್ಲಮಲ್ಲಿ ಕೊಟ್ಟದ್ದು ಮುನ್ಸಿಪಲ್ ಟ್ಯಾಕ್ಸ್. ಮುನ್ಸಿಪಲ್ ಟ್ಯಾಕ್ಸ್ ಯೂಶ್ವಲಿ ನೋಡಿ, ಟ್ಯಾಕ್ಸ್ ಹಾಕುವಂಥದ್ದು ಫ್ಲೋರ್ ಸ್ಪೇಸ್ನ ಮೇಲೆ ಅಲ್ವಾ. ಸೊ ಫ್ಲೋರ್ ಏರಿಯಾದ ಮೇಲೆ ಹೋಗ್ತದೆ. ಇಂಡೈರೆಕ್ಟ್ ವೇಜಸ್ ಯಾವಾಗಲೂ ಡೈರೆಕ್ಟ್ ವೇಜಸ್ ಮೇಲೆ. ಡೆಪ್ರಿಸಿಯೇಷನ್ ಆನ್ ಮಿಷಿನರಿ ಯಾವಾಗಲೂ ಕಾಸ್ಟ್ ಆಫ್ ದ ಮಿಷಿನರಿ ಅಥವಾ ವ್ಯಾಲ್ಯೂ ಆಫ್ ದ ಮಿಷಿನರಿ ಮೇಲೆ. ಮತ್ತು ಅದರ ಲೇಬರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ವೇಜಸ್ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ನೋಡಿ, ಇಲ್ಲಿ ಹೀಗೆ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸೊ ಈ ಅಮೌಂಟ್, ಟೋಟಲ್ ಅಮೌಂಟ್ ಎಲ್ಲಿಂದ ಬಂದಿದೆ ಅಂತ ಹೇಳಿದರೆ ಪ್ರಾಬ್ಲಮಲ್ಲಿರುವಂಥ ಅಮೌಂಟ್. ಸೊ ಈ ಟೋಟಲ್ ಅಮೌಂಟು ಪ್ರಾಬ್ಲಮಲ್ಲಿ ಇರುವಂಥ ಅಮೌಂಟ್ ನೋಡಿ, ಇಲ್ಲಿ ಇದು ರೆಂಟ್ 15,000, ಎಲೆಕ್ಟ್ರಿಸಿಟಿ 2,400, 6,000, 30,000, 5,000, 6,000, 40,000, 10,000. ಈ ಅಮೌಂಟನ್ನು ನಾವು ಇದರ ಬೇಸಿಸ್ ಮೇಲೆ ನೋಡಿ, ಫ್ಲೋರ್ ಸ್ಪೇಸ್, ಲೈಟ್ ಪಾಯಿಂಟ್ಸ್, ಡೈರೆಕ್ಟ್ ವೇಜಸ್, ಎಚ್ ಪಿ ಆಫ್ ದ ಮಿಷಿನ್, ಕಾಸ್ಟ್ ಆಫ್ ದ ಮಿಷಿನ್ಸ್, ಎಕ್ಸ್ಪೆನ್ಸಸ್ ಆಫ್ ಕಾಸ್ಟ್ ಆಫ್ ದ ಮಿಷಿನ್, ಇದರ ಬೇಸಿಸ್ ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು
ನೆನಪಿರಲಿ, ಆಲ್ವೇಸ್ ಡೈರೆಕ್ಟ್ ವೇಜಸ್ ಆ್ಯಂಡ್ ಡೈರೆಕ್ಟ್ ಮೆಟೀರಿಯಲ್ ಇಲ್ಲಿದ್ದರೆ, ಇಲ್ಲಿ ಹೀಗೆ ನೋಡಿ ಡೈರೆಕ್ಟ್ ವೇಜಸ್ ಅಂತ ಉಂಟು. ಸೊ ಹಾಗೆ ಇದ್ದರೆ ಡೈರೆಕ್ಟ್ ಮೆಟೀರಿಯಲ್ ಮತ್ತು ಡೈರೆಕ್ಟ್ ವೇಜಸನ್ನು ತೆಗೆದುಕೊಂಡು ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಓನ್ಲಿ ಟು ಸರ್ವಿಸ್ ಡಿಪಾರ್ಟ್ಮೆಂಟ್. ಅದು ನೆನಪಿರಲಿ. ನೋಡಿ ಇಲ್ಲಿ ಡೈರೆಕ್ಟ್ ವೇಜಸ್ ಹೇಗೆ ಕೊಟ್ಟಿದ್ದಾರೆ ಹಾಗೆ ಓನ್ಲಿ ಟು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಹಾಕುವಂಥದ್ದು. ಮತ್ತು ಉಳಿದೆಲ್ಲ ಎಕ್ಸ್ಪೆನ್ಸನ್ನು ಆ ಬೇಸಿಸ್ ಯಾವುದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಬೇಸಿಸ್ ಉಂಟು. ಆ ಬೇಸಿಸ್ ಮೇಲೆ ನಮ್ಮ ಜಡ್ಜ್ಮೆಂಟ್ ಮತ್ತು ಅದರ ಲಾಜಿಕಲ್ ರೀಸನಿಂಗ್. ಈಗ ನೋಡಿ, ರೆಂಟ್ ಯಾವಾಗಲೂ ಫ್ಲೋರ್ ಸ್ಪೇಸ್, ಎಲೆಕ್ಟ್ರಿಸಿಟಿ ಲೈಟ್ ಪಾಯಿಂಟ್ಸ್ ಮೇಲೆ, ಪವರ್ ಅಂದರೆ HP ಆಫ್ ದ ಮಿಷಿನ್ಸ್, ಕ್ಯಾಂಟೀನ್ ಎಕ್ಸ್ಪೆನ್ಸಸ್ ಡೈರೆಕ್ಟ್ ವೇಜಸ್, ಮುನ್ಸಿಪಲ್ ಟ್ಯಾಕ್ಸ್ ಫ್ಲೋರ್ ಏರಿಯಾ. ಸೊ ಇಂಡೈರೆಕ್ಟ್ ವೇಜಸ್ ಡೈರೆಕ್ಟ್ ವೇಜಸ್ ಮೇಲೆ, ಡೆಪ್ರಿಸಿಯೇಷನ್ ಕಾಸ್ಟ್ ಆಫ್ ದ ಮಿಷಿನ್ ಅಥವಾ ವ್ಯಾಲ್ಯೂ ಆಫ್ ದ ಮಿಷಿನ್ ಮೇಲೆ, ಎರಡು. ಸೊ ಹೀಗೆ ನೀವು ಇದನ್ನು ಮಾಡಬೇಕು, ಡಿವೈಡ್ ಮಾಡಬೇಕು ಮತ್ತು ಇದರ ಟೋಟಲನ್ನು ಬರಿಬೇಕು. ಇಲ್ಲಿ ಟೋಟಲ್ ಅವರು ಬರಲಿಲ್ಲ ಅಂತ ಕಾಣ್ತದೆ. ಎಸ್, ದೇ ಹ್ಯಾವ್ ನಾಟ್ ರಿಟರ್ನ್, ಬಟ್ ಯು ಹ್ಯಾವ್ ಟು ರೈಟ್ ಟೋಟಲ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟದು ಎದು ಎಷ್ಟು, ಬಿದು ಎಷ್ಟು, ಸಿದು ಎಷ್ಟು, ಡಿದು ಎಷ್ಟು, ಇದು ಎಷ್ಟು ಅಂತ ನೀವು ಬರೀಬೇಕು. ಇದನ್ನು ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ primary distribution. Primary distribution is a distribution of overheads or expenses to each and every department of the organization on some basis. So ಯಾವುದಾದ್ರೂ ಒಂದು ಬೇಸಿಸ್ ಮೇಲೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಎಕ್ಸ್ಪೆನ್ಸಸ್ ಓವರ್ಹೆಡ್ಸನ್ನು. ಸೊ ಅದನ್ನು ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಸೊ ವಿ ಹ್ಯಾವ್ ಸಾಲ್ವ್ಡ್ 2 ಪ್ರಾಬ್ಲಮ್ಸ್ ಆನ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. I think this is more than sufficient on primary distribution because we are going to solve primary distribution in secondary distribution. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಪ್ರಾಬ್ಲಮ್ ಬರುವಂಥದ್ದು ಯೂಶ್ವಲಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಬಟ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ಗೆ ಫಸ್ಟ್ ನೀವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕಾಗ್ತದೆ. ಸೊ ಆದ ಕಾರಣ ನಾವು ಈಗ ಅರ್ಥ ಆಗಲಿಕ್ಕೆ ನಾನು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಮಾಡಿದೆ. ಎಲ್ಲರಿಗೂ ಈ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಯಾಕಂದರೆ ಇಲ್ಲಿ ನೀವು ನೆನಪಿಡಬೇಕಾದಂಥದ್ದು ಬೇಸಿಸ್. ವಾಟ್ ಈಸ್ ದ ಬೇಸಿಸ್ ಆಫ್ ಡಿಸ್ಟ್ರಿಬ್ಯೂಷನ್? ಯಾವ ಬೇಸಿಸ್ ಮೇಲೆ ನಾನು ಪ್ರೊಡಕ್ಷನ್ ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟಿಗೆ ಅಮೌಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೇನೆ ಅನ್ನೋದು ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್. ಸೊ ಒನ್ ಥಿಂಗ್ ಯು ಶುಡ್ ರಿಮೆಂಬರ್ ಆಲ್ವೇಸ್, direct material and direct wages when they give, you have to take that to only service departments. ನೆನಪಿರಲಿ, direct wages and direct material should be only taken to service department. Remaining expenses which is given in the problem like rent, electricity, lighting etc. should be distributed to all the departments, production as well as service department on some logical basis. ಸೊ ಯಾವ ಬೇಸಿಸ್ ಮೇಲೆ ನೀವು ಡಿಸ್ಟ್ರಿಬ್ಯೂಷನ್ ಮಾಡಬೇಕಾಗ್ತದೆ, ನಾನು ಆ ಬೇಸಿಸನ್ನು ಹೇಳಿದ್ದೇನೆ ಆಲ್ರೆಡಿ. ರೆಂಟಿಗೆ ಫ್ಲೋರ್ ಏರಿಯಾ, ಲೈಟಿಂಗಿಗೆ ಲೈಟ್ ಪಾಯಿಂಟ್ಸ್, ಇಂಡೈರೆಕ್ಟ್ ವೇಜಸ್ಸಿಗೆ ಡೈರೆಕ್ಟ್ ವೇಜಸ್, ಇಂಡೈರೆಕ್ಟ್ ಮೆಟೀರಿಯಲಿಗೆ ಡೈರೆಕ್ಟ್ ಮೆಟೀರಿಯಲ್, ಪವರಿಗೆ HP ಆಫ್ ದ ಮಿಷಿನ್, ಡೆಪ್ರಿಸಿಯೇಷನ್ ಆಫ್ ದ ಮಿಷಿನ್ಗೆ ವ್ಯಾಲ್ಯೂ ಆಫ್ ದ ಮಿಷಿನ್ ಅಥವಾ ಕಾಸ್ಟ್ ಆಫ್ ದ ಮಿಷಿನ್, ಮುನ್ಸಿಪಲ್ ಟ್ಯಾಕ್ಸ್ ಇದ್ಲೆ ಫ್ಲೋರ್ ಏರಿಯಾ. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್. ಓಕೆ, ಈ ರೀತಿ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ತೀರಿ ಪ್ರತಿಯೊಂದು ಎಕ್ಸ್ಪೆನ್ಸಸನ್ನು ಇನ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಈಸ್ ಆಲ್ವೇಸ್ ಅ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಪೆನ್ಸಸ್ ಆರ್ ಓವರ್ಹೆಡ್ಸ್ to production and service department. But in case of direct wages and direct material, it is distributed only to service department but not to production department. This is how we are going to solve problems on primary distribution. So ಈ ರೀತಿ ನಾವು ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಅನ್ನು ನಾವು ಮಾಡ್ತೇವೆ. ಸೊ ಇನ್ನು ಬರುವಂಥದ್ದು ನಮಗೆ ನಾವು ಕಲಿಯುವಂಥದ್ದು ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್. ಸೊ ಸೆಕೆಂಡರಿ ಡಿಸ್ಟ್ರಿಬ್ಯೂಷನನ್ನು ನಾವು ಇನ್ನು ನೆಕ್ಸ್ಟ್ ಸ್ಟೇಜಲ್ಲಿ ನೋಡ್ತೇವೆ. ಆ ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಇವೆ. ಸೊ ಆ ಮೆಥಡ್ಸನ್ನು ನೀವು ಸ್ಟಡಿ ಮಾಡ್ತೀರಿ ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ. ಬಟ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಮೊದಲು ನಾವು ಮಾಡಬೇಕಾದಂಥದ್ದು ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಅದು ನಿಮಗೆ ನೆನಪಿರಬೇಕು. ಸೊ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಈಸ್ ಡನ್ ಪ್ರೈಮರಿಲಿ ಟು ಡಿಸ್ಟ್ರಿಬ್ಯೂಟ್ the overheads to all the departments in the organization including service department. But secondary distribution baruvaga ನಾವು we are distributing the production department we are distributing the service department expenses
ಟು ಓನ್ಲಿ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆನ್ ಡಿಫ್ರೆಂಟ್ ಮೆಥಡ್ಸ್. ಅಲ್ಲಿ ಬೇರೆ ಬೇರೆ ಮೆಥಡ್ಸ್ ಇದೆ. ಪ್ರೈಮರಿ ಡಿಸ್ಟ್ರಿಬ್ಯೂಷನಲ್ಲಿ ಯಾವುದು ಮೆಥಡ್ ಇಲ್ಲ, ಇಲ್ಲಿ ಒಂದೇ ಬೇಸಿಸ್ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು. ಬಟ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನಲ್ಲಿ ನಮಗೆ ಬೇರೆ ಬೇರೆ ಮೆಥಡ್ ಉಂಟು, ಆ ಮೆಥಡ್ನ ಮೇಲೆ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ತೇವೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಥ್ಯಾಂಕ್ ಯು.